ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ವೆಲ್ಕಮ್ ಟು ಫ್ರಂಟ್ಲೈನ್ IAS ಅಕಾಡೆಮಿ ಯಲಹಂಕ. ನನ್ನ ಹೆಸರು ಗೋವಿಂದರಾಜು. ನಾನು ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಬಗ್ಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ಭಾರತ ಸಂವಿಧಾನವನ್ನ ನಾನು ಬೋಧನೆಯನ್ನ ಮಾಡ್ತೀನಿ. ನಾವು ಭಾರತದ ಸಂವಿಧಾನವನ್ನ ನಾವು ಏನಪ್ಪಾ ಅಂತಂದ್ರೆ 3 ಭಾಗಗಳಲ್ಲಿ ಅಧ್ಯಯನ ಮಾಡ್ಬೇಕಾಗುತ್ತೆ. 3 ಭಾಗಗಳು ಅಂತಂದಾಗ ನೋಡ್ರಿ, ನಮ್ಗೆ ಭಾರತ ಸಂವಿಧಾನದ ಉಗಮದ ಲಕ್ಷಣಗಳು ಓಕೆನಾ, ಲಕ್ಷಣಗಳು ಅಂತ ಒಂದು ಪಾರ್ಟ್ ಮಾಡ್ತೀವಿ. ಮತ್ತೆ ನಾವು ಏನಪ್ಪಾ ಅಂತಂದ್ರೆ ಸಂವಿಧಾನದ ಭಾಗಗಳು ಅನುಸೂಚಿಗಳು ಅಂದ್ರೆ ಶೆಡ್ಯೂಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅನುಸೂಚಿಗಳು. ಮತ್ತೆ ವಿಧಿಗಳು. ಕಂಪ್ಲೀಟ್ ಆಗಿ ಈ ಭಾಗವನ್ನ ಟಚ್ ಮಾಡ್ಬೇಕಾಗುತ್ತೆ. ಏನು ಪ್ರಸ್ತುತ 25 ಭಾಗಗಳಿದಾವೆ. 12 ಅನುಸೂಚಿಗಳು, 12th ಶೆಡ್ಯೂಲ್ಸ್ ಇದೆ. ಏನು ಆರ್ಟಿಕಲ್ಸ್ 395 ಆರ್ಟಿಕಲ್ಸ್ ಏನ್ ಮೂಲ ಸಂವಿಧಾನದಲ್ಲಿದೆ. ಓಕೆನಾ. ಕಂಪ್ಲೀಟ್ ಆಗಿ ಇದನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ. ಇದನ್ನ ಒಂದು ಭಾಗವನ್ನಾಗಿ ಮಾಡ್ಕೊಬೇಕಾಗುತ್ತೆ. ಮತ್ತೆ ಸಂವಿಧಾನದ ಏನಪ್ಪಾ ಅಂತಂದ್ರೆ ಸಂವಿಧಾನದ ಅಂಗಗಳು ಮತ್ತು ಸಂವಿಧಾನೇತರ ಅಂಗಗಳು, ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್. ಓಕೆನಾ. ಏನಪ್ಪಾ ಅಂದ್ರೆ ಇದನ್ನ 3 ಭಾಗಗಳಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ ನಾವು. ಭಾರತ ಸಂವಿಧಾನದ ಉಗಮದ ಲಕ್ಷಣಗಳು, ಭಾರತ ಸಂವಿಧಾನದ ಏನ್ ಪಾರ್ಟ್ಸ್, ಶೆಡ್ಯೂಲ್ಸ್, ಆರ್ಟಿಕಲ್ಸ್ ಬರ್ತವೆ, ಮತ್ತೆ ಸಂವಿಧಾನದ ಅಂಗಗಳು ಅಥವಾ ಸಂವಿಧಾನೇತರ ಅಂಗಗಳು ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಂತ ಬರ್ತವೆ. ಓಕೆನಾ. ನಾವು ಈ 3ಅನ್ನ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿದೀವಿ ಅಂತಂದ್ರೆ ಭಾರತ ಸಂವಿಧಾನ ಎನಿವನ್ KAS ಇಂದ ಹಿಡ್ಕೊಂಡು IAS ಇಂದ ಹಿಡ್ಕೊಂಡು PDO PEC ವರ್ಗುನು ಕಂಪ್ಲೀಟ್ ಆಗಿ ನಾವು ಎಲ್ಲಾ ಪ್ರಶ್ನೆಗಳನ್ನ ನಾವು ನೋಡ್ತಾ ಬರ್ಬೋದು. ಹಾಗಾದ್ರೆ ನಾವು ಇವಾಗ ಏನ್ ಮಾಡೋಣ ಅಂತಂದ್ರೆ ಭಾರತ ಸಂವಿಧಾನದ ಉಗಮದ ಲಕ್ಷಣಗಳನ್ನ ನೋಡೋಣ. ಭಾರತದ ಸಂವಿಧಾನದ ಉಗಮದ ಲಕ್ಷಣಗಳು ಏನ್ ಮಾಡೋಣ ಅಂತಂದ್ರೆ ಇದನ್ನ ನೋಡೋಣ. ಹಾಗಾದ್ರೆ ನಾವು ಭಾರತ ಸಂವಿಧಾನದ ಉಗಮದ ಲಕ್ಷಣಗಳಲ್ಲಿ ಫಸ್ಟ್ ಏನ್ ನೋಡೋಣಪ್ಪ ಅಂತಂದ್ರೆ ನಾವು ವೇದಗಳ ಕಾಲದಲ್ಲಿ ಅಂತ ನೋಡೋಣ. ಫಸ್ಟ್ ವೇದಗಳ ಕಾಲದಲ್ಲಿ ಹೇಗೆ ಸಂವಿಧಾನದ ಲಕ್ಷಣಗಳು ಉಗಮ ಆಯ್ತು ಅನ್ನೋದು ನೋಡೋಣ. ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ನಾವು ವೇದಗಳ ಕಾಲದಲ್ಲಿ ಅಂತ ನೋಡೋಣ. ವೇದಗಳ ಕಾಲ. ಓಕೆನಾ. ವೇದಗಳ ಕಾಲದಲ್ಲಿ ನಾವು ಯಾವ ವೇದದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ವಿಶೇಷ ಲಕ್ಷಣಗಳನ್ನ ನಾವು ನೋಡ್ತೀವಿ ಅಂತಂದಾಗ ನಾವು ಋಗ್ವೇದದಲ್ಲಿ ನಾವು ನೋಡ್ತಾ ಬರ್ತೀವಿ. ಋಗ್ವೇದ. ಫಸ್ಟ್ ಟೈಮ್ ಋಗ್ವೇದದಲ್ಲಿ ಏನ್ ನೋಡ್ತಿತ್ತು, ಋಗ್ವೇದದಲ್ಲಿ ಸಭಾ ಮತ್ತು ಸಮಿತಿಗಳು ಓಕೆನಾ, ಸಭಾ ಮತ್ತು ಸಮಿತಿಗಳೆಂಬ ಸ್ಥಳೀಯ ಸರ್ಕಾರಗಳನ್ನ ನೋಡ್ತಾ ಬರ್ತೀವಿ ನಾವು. ಸ್ಥಳೀಯ ಸರ್ಕಾರ ಮೀನ್ಸ್ ಏನಪ್ಪಾ ಅಂತಂದ್ರೆ ಲೋಕಲ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರಗಳು. ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ನಾವು ಸ್ಥಳೀಯ ಸರ್ಕಾರಗಳ ಉಲ್ಲೇಖವನ್ನ ಈ ಕೆಳಗಿನ ಯಾವ ವೇದದಲ್ಲಿ ಕಾಣ್ತೀವಿ ಅಂತಂದಾಗ ನಾವು ಋಗ್ವೇದದಲ್ಲಿ ಕಾಣ್ತಾ ಬರ್ತೀವಿ. ಈ ಪ್ರಶ್ನೆಯನ್ನ ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋರೆ. ಫಸ್ಟ್ ಟೈಮ್ ನಾವು ಸ್ಥಳೀಯ ಸರ್ಕಾರಗಳು ಯಾವ ವೇದದಲ್ಲಿ, ಋಗ್ವೇದದಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಸ್ಥಳೀಯ ಸರ್ಕಾರಗಳು ಹೇಗಿದ್ದು ಅಂತಂದ್ರೆ ಸಭಾ ಮತ್ತು ಸಮಿತಿಗಳೆಂಬ ಸ್ಥಳೀಯ ಸರ್ಕಾರಗಳನ್ನು ನೋಡ್ತಾ ಬರ್ತೀವಿ. ಹಾಗಾದ್ರೆ ಲಾಸ್ಟ್ ಟೈಮ್ 2014 KAS ಎಕ್ಸಾಮ್ ಕ್ವಶನ್ ಕೇಳೋನೆ, ಸಭಾವನ್ನ ಈಗಿನ ಯಾವುದಕ್ಕೆ ಹೋಲಿಸಲಾಗಿದೆ, ಸಮಿತಿಯನ್ನ ಈಗಿನ ಯಾವುದಕ್ಕೆ ಹೋಲಿಸಲಾಗಿದೆ. ನೋಡ್ರಿ, ಸಭಾವನ್ನ ಈಗಿನ ರಾಜ್ಯಸಭೆಗೆ ಹೋಲಿಸಲಾಗಿದೆ. ಸಮಿತಿಯನ್ನ ಈಗಿನ ಲೋಕಸಭೆಗೆ ಹೋಲಿಸಲಾಗಿದೆ. ಈ ಪ್ರಶ್ನೆ ಕೇಳೋ ನೋಡ್ರಿ. ಸಭಾವನ್ನ ಈಗಿನ ರಾಜ್ಯಸಭೆಗೆ ಹೋಲಿಸಲಾಗಿದೆ, ಸಮಿತಿಯನ್ನ ಈಗಿನ ಲೋಕಸಭೆಗೆ ಹೋಲಿಸಲಾಗಿದೆ. ಓಕೆ. ಹಾಗಾದ್ರೆ ಈ ಸಭಾ ಮತ್ತು ಸಮಿತಿಗಳೆಂಬ
ಈ ಸಭಾ ಮತ್ತು ಸಮಿತಿಗಳ ಮುಖ್ಯಸ್ಥರನ್ನ ಏನಂತ ಕರಿತಿದ್ರು? ಇದು 2016 PDO-ದಲ್ಲಿ ಪ್ರಶ್ನೆ ಆಗಿದೆ ನೋಡ್ರಿ. ಸಭಾ ಮತ್ತು ಸಮಿತಿಗಳ ಮುಖ್ಯಸ್ಥರನ್ನ ಸಭಾ ಮತ್ತು ಸಮಿತಿಗಳ ಮುಖ್ಯಸ್ಥರನ್ನು, ಓಕೆನಾ, ಮುಖ್ಯಸ್ಥರನ್ನು ಏನಂತ ಕರಿತಿದ್ರು? ಮುಖ್ಯಸ್ಥರನ್ನ ಸರಪಂಚರು ಅಂತ ಕರಿತಿದ್ರು. ಸರಪಂಚರು 2016 PDO ಪೇಪರ್ ಕ್ವಶನ್ ಕೇಳೋರು ಇದನ್ನ. ಓಕೆನಾ, ಸಭಾ ಮತ್ತು ಸಮಿತಿಗಳ ಮುಖ್ಯಸ್ಥರನ್ನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಏನಂತ ಕರಿತಿದ್ರು? ಸರಪಂಚರು ಅಂತ ಕರಿತಿದ್ರು. ಮತ್ತೆ ಇದೇ ವೇದಗಳ ಕಾಲದಲ್ಲಿ ಋಗ್ವೇದದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಅಧಿಕಾರಗಳನ್ನ ವಿಕೇಂದ್ರೀಕರಣ ಮಾಡಿದ್ರು. ಓಕೆನಾ, ವಿಕೇಂದ್ರೀಕರಣ ಅಂತಂದ್ರೆ ಬೈಫರ್ಫಿಕೇಶನ್ ಅಂತ ಕರಿತೀವಿ. ಅಧಿಕಾರವನ್ನ ಹಂಚಿಕೆಯನ್ನ ಮಾಡೋದನ್ನ ನಾವೆಂತ ಕರಿತೀವಿ? ನಾವು ವಿಕೇಂದ್ರೀಕರಣ ಅಂತ ಕರಿತೀವಿ. ಹಾಗಾದ್ರೆ ಇಂತಹ ವಿಕೇಂದ್ರೀಕರಣ ಹೇಗಿತ್ತು? ಅಧಿಕಾರಗಳನ್ನ ಹೇಗೆ ಹಂಚಿಕೆ ಮಾಡಿದ್ರು ಅಂತಂದ್ರೆ ಇಲ್ಲಿ ನೋಡಿ. ಗ್ರಾಮಿಣಿ ಅಂತ ಹಂಚಿಕೆ ಮಾಡಿದ್ರು. ಗ್ರಾಮಿಣಿ ಅಂತ ಮಾಡಿದ್ರು. ಗ್ರಾಮಿಣಿ ಮತ್ತೆ ದಶಗ್ರಾಮಿಣಿ ಮತ್ತೆ ಶತಗ್ರಾಮಿಣಿ ಮತ್ತೆ ಸಹಸ್ರಪತಿ ಅಂತ ಹಂಚಿಕೆಯನ್ನ ಮಾಡಿದ್ರು. ಹಾಗಾದ್ರೆ ಗ್ರಾಮಿಣಿ ಏನ್ ಕೆಲಸ ಮಾಡ್ತಿದ್ದ? ಒಂದು ಗ್ರಾಮದ ಮುಖ್ಯಸ್ಥನಾಗಿದ್ದ. ಒಂದು ಗ್ರಾಮದ ಮುಖ್ಯಸ್ಥ. ಒಂದು ಗ್ರಾಮಕ್ಕೆ ಒಬ್ಬ ಮುಖ್ಯಸ್ಥ, ಅವನ್ನ ಗ್ರಾಮಿಣಿ ಅಂತ ಕರಿಬೇಕು. ಓಕೆನಾ, ಹೀಗೆ ಅಧಿಕಾರಗಳನ್ನ ಏನ್ ಮಾಡಿದ್ರು? ವಿಕೇಂದ್ರೀಕರಣ ಮಾಡಿದ್ರು. ಅದೇ ರೀತಿಯಾಗಿ 10 ಗ್ರಾಮಗಳ ಮುಖ್ಯಸ್ಥರನ್ನ ದಶಗ್ರಾಮಿಣಿ ಅಂತ ಕರಿತಿದ್ರು. ಅದೇ ರೀತಿಯಾಗಿ 100 ಗ್ರಾಮಗಳ ಮುಖ್ಯಸ್ಥರನ್ನ ಶತಗ್ರಾಮಿಣಿ ಅಂತ ಕರಿತಿದ್ರು. 1000 ಗ್ರಾಮಗಳ ಮುಖ್ಯಸ್ಥರನ್ನ ಏನಂತ ಕರಿತಿದ್ರು? ಸಹಸ್ರಪತಿ ಅಂತ ಕರಿತಿದ್ರು. ಹೀಗೆ ಅಧಿಕಾರಗಳನ್ನ ವಿಕೇಂದ್ರೀಕರಣ ಮಾಡಿದ್ರು. ನೋಡ್ರಿ, ಸಂವಿಧಾನದ ಲಕ್ಷಣಗಳು ಮುಖಂಡತ್ವ, ನಾಯಕತ್ವ, ಸ್ಥಳೀಯ ಸರ್ಕಾರ, ಲೋಕಲ್ ಗೌರ್ಮೆಂಟ್ ಅನ್ನೋ ಪದಗಳನ್ನ, ವ್ಯವಸ್ಥೆಯನ್ನ ನಾವು ಎಲ್ಲಿ ನೋಡ್ತಿದ್ದೋ? ವೇದಗಳ ಕಾಲದಲ್ಲಿ ನೋಡ್ತಿದ್ದೋ. ಯಾವ ವೇದದಲ್ಲಿ ನೋಡ್ತಿದ್ದೋ? ಋಗ್ವೇದದ ಕಾಲದಲ್ಲಿ ನೋಡ್ತಿದ್ದೋ. ಓಕೆನಾ. ಮತ್ತೆ ಸಂವಿಧಾನದ ಉಗಮದ ಲಕ್ಷಣಗಳು ಮತ್ತೆ ಎಲ್ಲಿ ನೋಡ್ತೀವಿ ಅಂತಂದ್ರೆ ನಾವು ಚೋಳರ ಕಾಲದಲ್ಲಿ ನೋಡ್ತಾ ಬರ್ತೀವಿ. ಚೋಳರ ಕಾಲ ನೋಡ್ರಿ. ಚೋಳರ ಪ್ರಖ್ಯಾತ ಅರಸ 1ನೇ ಪರಾಂತಕ ಅಂತ ಅವನ ಹೆಸರು. 1ನೇ ಪರಾಂತಕ. ಈತ ಹೊರಡಿಸಿದಂತಹ ಶಾಸನ ಉತ್ತರ ಮೇರೂರು ಶಾಸನ. ಯಾವ ಶಾಸನ? ಉತ್ತರ ಮೇರೂರು ಶಾಸನವನ್ನ ಹೊರಡಿಸಿದ್ದ. ಈ ಶಾಸನದಲ್ಲಿ ಏನೆಲ್ಲ ಇತ್ತು ಅಂತಂದ್ರೆ, ಈ ಉತ್ತರ ಮೇರೂರು ಶಾಸನದಲ್ಲಿ ನೀರಾವರಿಯ ಬಗ್ಗೆ, ಸ್ಥಳೀಯ ಸರ್ಕಾರಗಳ ಬಗ್ಗೆ ಮತ್ತೆ ಗ್ರಾಮ ಸಭೆ ಬಗ್ಗೆ ಉಲ್ಲೇಖವಿತ್ತು. ತುಂಬಾ ಬಾರಿ ಕ್ವಶನ್ ಕೇಳಿರೋದು. ಲಾಸ್ಟ್ ಟೈಮ್ 2016 ಗ್ರೇಡ್ 2 ಸೆಕ್ರೆಟರಿ ಅಲ್ಲಿ ಕೂಡ ಕ್ವಶನ್ ಕೇಳಿರೋದು. ಯಾವ ಶಾಸನದಲ್ಲಿ ಗ್ರಾಮ ಸಭೆಯ ಬಗ್ಗೆ ಉಲ್ಲೇಖವಿದೆ? ಯಾವ ಶಾಸನದಲ್ಲಿ? ಉತ್ತರ ಮೇರೂರು ಶಾಸನದಲ್ಲಿ. ಓಕೆನಾ, ಈ ಕ್ವಶನ್ ಆಗಿದೆ. ಮತ್ತೆ ಸ್ಥಳೀಯ ಸರ್ಕಾರಗಳ ಬಗ್ಗೆ, ಲೋಕಲ್ ಗೌರ್ನಮೆಂಟ್, ಓಕೆನಾ, ಅವುಗಳ ಬಗ್ಗೆ ಉಲ್ಲೇಖವಿರುವ ಶಾಸನ ಯಾವುದು? ಉತ್ತರ ಮೇರೂರು ಶಾಸನ. ನೀರಾವರಿ, ಇರಿಗ್ರೇಷನ್ ಅಂತ ಕರಿತೀವಿ. ಓಕೆನಾ, ಇರಿಗ್ರೇಷನ್, ಲೋಕಲ್ ಗೌರ್ನಮೆಂಟ್ ಮತ್ತೆ ಗ್ರಾಮ ಸಭೆಗಳ ಬಗ್ಗೆ ಉಲ್ಲೇಖವಿರುವ ಏಕೈಕ ಶಾಸನ ಅಂತ ಕೇಳಿದ್ರೆ ನಮ್ಮ ಉತ್ತರ ಮೇರೂರು ಶಾಸನ. ಯಾರು ಹೊರಡಿಸಿದ್ದು ಅಂತ ಕೇಳಿದ್ರೆ 1ನೇ ಪರಾಂತಕ. ಓಕೆನಾ. ಮತ್ತೆ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ನಾವು ಮೌರ್ಯ ಸಾಮ್ರಾಜ್ಯದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಸಂವಿಧಾನದ ಉಗಮದ ಲಕ್ಷಣಗಳನ್ನ ನಾವು ನೋಡ್ತೀವಿ. ಓಕೆನಾ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯ ಅಂತಂದಾಗ ಚಂದ್ರಗುಪ್ತ ಮೌರ್ಯ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಲ್ವಾ? ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಗುರು ಯಾರು ಅಂತ ಕೇಳಿದ್ರೆ ನಾವು ಕೌಟಿಲ್ಯ ಅಂತ ಕರಿತೀವಿ. ಚಾಣಕ್ಯ ಅಂತ ಕರಿತೀವಿ. ಕೌಟಿಲ್ಯ, ಚಾಣಕ್ಯ ಅಂತ ಹೆಸರಲ್ಲಿ ಕರಿತೀವಿ. ಕರೆಕ್ಟಾ? ವಿಷ್ಣು ಶರ್ಮಾ ಅಂತಾನು ಕರಿತೀವಿ.
ಓಕೆನಾ. ಸೊ ಇಲ್ಲಿ ನೋಡ್ರಿ, ಸೊ ಈತ ಬರೆದಂತಹ ಒಂದು ಗ್ರಂಥ ಸೊ ಯಾವುದು, ಅರ್ಥಶಾಸ್ತ್ರ. ಸೊ ಈ ಅರ್ಥಶಾಸ್ತ್ರದಲ್ಲಿ ಒಂದು ಪದ ಬಳಕೆ ಮಾಡಿದರೆ ಆ ಪದದ ಹೆಸರೇ ಪುಗ ಎಂಬ ಪದವನ್ನ ಬಳಕೆ ಮಾಡಿದರೆ. ಸೊ ಯಾವ ಪದ, ಪುಗ ಎಂಬ ಪದವನ್ನ ಬಳಕೆ ಮಾಡಿದರೆ. ಹಾಗಾದ್ರೆ ಪುಗ ಎಂದರೆ ಏನು? ಪುಗ ಎಂದರೆ ಸ್ಥಳೀಯ ಸರ್ಕಾರಗಳು ಎಂದರ್ಥ. ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳು ಎಂದರ್ಥ. ಓಕೆನಾ. ಸೊ ಅದೇ 2011 PDO ಕ್ವಶನ್ ಅಲ್ಲಿ ಕೇಳವ್ರೆ, ಸೊ ಪುಗ ಎಂಬ ಶಬ್ದವು ಈ ಕೆಳಗಿನ ಯಾವ ಗ್ರಂಥದಲ್ಲಿ ಕಾಣಲಾಗುತ್ತದೆ? ಯಾವ ಗ್ರಂಥದಲ್ಲಿ? ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಪುಗ ಎಂಬ ಶಬ್ದವನ್ನ ಕಾಣಲಾಗುತ್ತದೆ. ಹಾಗಾದ್ರೆ ಸೊ ಪುಗ ಎಂದರೆ ಡ್ಯಾಶ್, ಪುಗ ಎಂದರೆ ಸ್ಥಳೀಯ ಸರ್ಕಾರಗಳು, ಲೋಕಲ್ ಗವರ್ನಮೆಂಟ್ ಎಂದರ್ಥ. ಸೊ ಈ ರೀತಿಯಾಗಿ ನಾವು ಮೌರ್ಯ ಸಾಮ್ರಾಜ್ಯದಲ್ಲೂ ನಾವು ಏನ್ ಮಾಡ್ಬೋದು, ಸೊ ನಾವು ಭಾರತ ಸಂವಿಧಾನದ ಉಗಮದ ಲಕ್ಷಣಗಳನ್ನ ನಾವು ನೋಡ್ತಾ ಬರ್ತೀವಿ. ಮತ್ತೆ ನಾವು 12ನೇ ಶತಮಾನ ಅಂತ ನೋಡ್ತೀವಿ. 12ನೇ ಶತಮಾನ ಅಂತಂದ್ರೆ ನಾವು ಬಸವ ಯುಗ ಅಂತ ಕರಿತೀವಿ, ಕರೆಕ್ಟಾ? ಸೊ ಎಂತ ಕರಿತೀವಿ? ಬಸವ ಯುಗ ಅಂತ ಕರಿತೀವಿ. ಹಾಗಾದ್ರೆ ಈ ಬಸವ ಯುಗದಲ್ಲಿ ಬಸವಣ್ಣನವರು ನಿರ್ಮಾಣ ಮಾಡಿದಂತಹ ಬಸವಣ್ಣನವರು ನಿರ್ಮಾಣ ಮಾಡಿದಂತಹ ಯಾವುದು? ಅನುಭವ ಮಂಟಪ. ಅನುಭವ ಮಂಟಪ. ಸೊ ಅನುಭವ ಮಂಟಪದವನ್ನ ಸೊ ನಾವು ಈಗಿನ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ರೆ, ಸೊ ನಾವು ಈ ಅನುಭವ ಮಂಟಪವನ್ನ ಸೊ ಈಗಿನ ಸಂಸತ್ತಿಗೆ ಹೋಲಿಸಲಾಗಿದೆ, ಪಾರ್ಲಿಮೆಂಟ್ಗೆ ಹೋಲಿಸಲಾಗಿದೆ, ಕರೆಕ್ಟಾ? ಸೊ ಈಗಿನ ಸಂಸತ್ತಿಗೆ ಹೋಲಿಸಲಾಗಿದೆ. ಇದು 2014 KS ಕ್ವಶನ್, ಮತ್ತೆ 2019 FDA ಕ್ವಶನ್ ಇದು. ಓಕೆನಾ. ಸೊ ಅನುಭವ ಮಂಟಪವನ್ನ ಈಗಿನ ಯಾವುದಕ್ಕೆ ಹೋಲಿಸಲಾಗಿದೆ? ಈಗಿನ ಸಂಸತ್ತಿಗೆ ಹೋಲಿಸಲಾಗಿದೆ. ಏನಕ್ಕೆ ಹೋಲಿಸಲಾಗಿದೆ? ಹಾಗಾದ್ರೆ ಅನುಭವ ಮಂಟಪದ ಕಾರ್ಯ ಏನಾಗಿತ್ತು ಅಂತ ಕೇಳಿದ್ರೆ, ಸೊ ಅಂದಿನ ಸಾಮಾಜಿಕ ಸಮಸ್ಯೆಗಳನ್ನ ಏನ್ ಮಾಡ್ತಿದ್ರು? ಸೊ ಪರಿಹರಿಸ್ತಾ ಇದ್ರು. ಸಾಮಾಜಿಕ ಪರಿಷ್ಕರಿಸುತ್ತಿದ್ದರು, ಕರೆಕ್ಟಾ? ಸೊ ಈಗ ಏನ್ ಮಾಡ್ತಾರೆ ಸಂಸತ್ನಲ್ಲಿ? ಈಗ ಅಷ್ಟೇ ತಾನೆ, ಇಂದಿನ ಸಮಾಜದ ಎಲ್ಲ ಆಗು ಹೋಗುಗಳನ್ನ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾರೆ, ಹೌದಲ್ಲ? ಸೊ ಏನಪ್ಪಾ ಅಂತಂದ್ರೆ, ಸೊ ಆದ್ಯತೆ ಅನುಗುಣವಾಗಿ ಏನ್ ಮಾಡ್ತಾರೆ, ಅದನ್ನ ಪರಿಷ್ಕಾರ ಮಾಡ್ತಾರೆ. ಸೊ ಇದೇ ಕೆಲಸವನ್ನೇ ಅನುಭವ ಮಂಟಪದಲ್ಲಿ ಮಾಡ್ತಿದ್ರು. ಹಾಗಾಗಿನೇ ನಾವು ಅನುಭವ ಮಂಟಪವನ್ನ ಈಗಿನ ಭಾರತದ ಸಂಸತ್ತಿಗೆ ಹೋಲಿಸಲಾಗಿದೆ. ಹಾಗಾದ್ರೆ ಏನ್ ಕೆಲಸ ಮಾಡ್ತಿದ್ರು ಅನುಭವ ಮಂಟಪದಲ್ಲಿ? 2019 FDA ಪೇಪರ್ ಅಲ್ಲಿ ಪ್ರಶ್ನೆ ಕೇಳಿದರೆ ಅನುಭವ ಮಂಟಪದ ಕಾರ್ಯ ಡ್ಯಾಶ್ ಆಗಿತ್ತು. ಅಂದಿನ ಸಾಮಾಜಿಕ ಸಮಸ್ಯೆಗಳನ್ನು ಪರಿಷ್ಕರಿಸುತ್ತಿದ್ದರು. ಓಕೆನಾ. ಸೊ ಇದು ಆಗಿತ್ತು. ಹಾಗಾದ್ರೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಅಲ್ಲಮ ಪ್ರಭು ಆಗಿದ್ರು. ಓಕೆನಾ. ಸೊ ಇದು ಮತ್ತೆ ನಾವು ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಅಂತ ನೋಡ್ತೀವಿ. ಬ್ರಿಟಿಷರ ಕಾಲದಲ್ಲಿ ಅಂತ ನೋಡ್ತೀವಿ. ಬ್ರಿಟಿಷರ ಕಾಲದಲ್ಲಿನ ಭಾರತ ಸಂವಿಧಾನದ ಉಗಮದ ಲಕ್ಷಣಗಳು ಅಂತ ನೋಡ್ತೀವಿ. ಒಂದ್ ಸ್ವಲ್ಪ ಹಿನ್ನೆಲೆ ನೋಡ್ಬೇಕಾದಂದಾಗ, ಬ್ರಿಟಿಷರು ಭಾರತಕ್ಕೆ 1600 ಡಿಸೆಂಬರ್ 31ನೇ ತಾರೀಕು, ಕರೆಕ್ಟಾ? ಡಿಸೆಂಬರ್ 31ನೇ ತಾರೀಕು 1ನೇ ಎಲಿಜಬೆತ್ ರಾಣಿ, ಸೊ ಇಂಗ್ಲೆಂಡಿನ 1ನೇ ಎಲಿಜಬೆತ್ ರಾಣಿಯಿಂದ ಪರವಾನಗಿಯನ್ನ ಪಡೆದು ಲೈಸೆನ್ಸ್ ಅನ್ನ ಪಡೆದು, ಪರವಾನಗಿ ಯಾವ ಉದ್ದೇಶಕ್ಕಾಗಿ? ವ್ಯಾಪಾರದ ಉದ್ದೇಶಕ್ಕಾಗಿ. ಓಕೆನಾ. ವ್ಯಾಪಾರದ ಉದ್ದೇಶಕ್ಕಾಗಿ. ಓಕೆನಾ. ಸೊ ಯಾವಾಗ? 1600 ಡಿಸೆಂಬರ್ 31 1ನೇ ಎಲಿಜಬೆತ್ ರಾಣಿಯಿಂದ ಸೊ ಪರವಾನಗಿಯನ್ನು ಪಡೆದು ವ್ಯಾಪಾರದ ಉದ್ದೇಶಕ್ಕಾಗಿ ಸೊ ಜಾನ್ ಎಂಬ ವ್ಯಕ್ತಿ, ಯಾರೋ? ಜಾನ್ ಎಂಬ ವ್ಯಕ್ತಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ಜಾನ್ ಎಂಬ ವ್ಯಕ್ತಿ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನ
ಓಕೆನಾ. ಈಸ್ಟ್ ಇಂಡಿಯಾ ಕಂಪನಿಯನ್ನ ನಾವು ಜಾನ್ ಕಂಪನಿ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಜಾನ್ ಕಂಪನಿ ಅಂತಲೂ ಕರಿತೀವಿ. ಓಕೆನಾ. ಸೊ ಇದು 7th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಐತೆ ನೋಡ್ರಿ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಡ್ಯಾಶ್ ಕಂಪನಿ ಅಂತಲೂ ಕರೀತಾರೆ, ಜಾನ್ ಕಂಪನಿ ಅಂತಲೂ ಕರೀತಾರೆ. ನಾನು ಈಗ ಏನ್ ಲೈನ್ಸ್ ಬರ್ದಿದ್ದೀನಿ ಆ ಲೈನ್ಸ್ ಗಳ ಮೇಲೆ ತುಂಬಾ ಕ್ವಶನ್ ಕೇಳವ್ರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದು ಯಾವಾಗ? 1600 ಡಿಸೆಂಬರ್ 31. ಯಾರಿಂದ ಪರ್ಮಿಷನ್ ತಗೊಂಡು? 1ನೇ ಎಲಿಜಬೆತ್ ರಾಣಿಯಿಂದ ಪರ್ಮಿಷನ್ ತಗೊಂಡು. ಸೊ ಏನಕ್ಕೆ ಪರ್ಮಿಷನ್? ವ್ಯಾಪಾರದ ಉದ್ದೇಶಕ್ಕಾಗಿ. ಯಾವ ವ್ಯಕ್ತಿ? ಜಾನ್ ಎಂಬ ವ್ಯಕ್ತಿ. ಹಾಗಾಗಿ ನಾವು ಈಸ್ಟ್ ಇಂಡಿಯಾ ಕಂಪನಿಯನ್ನ ಜಾನ್ ಕಂಪನಿ ಅಂತಲೂ ಕರಿತೀವಿ. ಸೊ ಹೀಗೆ ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಈಸ್ಟ್ ಇಂಡಿಯಾ ಕಂಪನಿ ಸೊ ತನ್ನ ರಾಜಕೀಯ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನ ಸಮೃದ್ಧಿಗೊಳಿಸಲು ಮೊಟ್ಟ ಮೊದಲ ಬಾರಿಗೆ ಮದ್ರಾಸ್ನಲ್ಲಿ, ಓಕೆನಾ, ಎಲ್ಲಿ? ಮದ್ರಾಸ್ನಲ್ಲಿ ಓಕೆನಾ, ಚಂದ್ರಗಿರಿ ರಾಜನಿಂದ ಭೂಮಿಯನ್ನು ಪಡೆದು, ಸೊ ಚಂದ್ರಗಿರಿ ರಾಜನಿಂದ ಭೂಮಿಯನ್ನು ಪಡೆದು ಸೊ ಮೊಟ್ಟ ಮೊದಲ ಬಾರಿಗೆ ಸೊ ಯಾವ ಕೋಟೆಯನ್ನು ಅಂತ ಕೇಳಿದ್ರೆ ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಯಾವ ಕೋಟೆಯನ್ನ? ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಓಕೆ, ಸಾರಿ, ಯಾವ ಕೋಟೆ? ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಮದ್ರಾಸ್ನಲ್ಲಿ ಚಂದ್ರಗಿರಿ ರಾಜನಿಂದ ಭೂಮಿಯನ್ನು ಪಡೆದು ಸೊ ಯಾವ ಕೋಟೆ? ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ, ನಿರ್ಮಾಣ ಮಾಡ್ತಾರೆ. 100%. 2019 ಪ್ರಶ್ನೆಗೆ ಆಗಿದೆ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಸೊ ಬ್ರಿಟಿಷರು ಈ ಕೆಳಗಿನ ಯಾವ ಸ್ಥಳದಲ್ಲಿ ಈಸ್ಟ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ಯಾವ ಕೋಟೆಯನ್ನ ಯಾವ ಸ್ಥಳದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಕೇಳಿದರೆ ಸೊ ಯಾವ ಕೋಟೆಯನ್ನ? ಸೆಂಟ್ ಜಾರ್ಜ್ ಕೋಟೆಯನ್ನ ಸೊ ಯಾವ ಪ್ಲೇಸ್ ನಲ್ಲಿ? ಮದ್ರಾಸ್ನಲ್ಲಿ. 2019 SDA ಪೇಪರ್ ಅಲ್ಲಿ ಪ್ರಶ್ನೆ ಆಗಿದೆ. SDA ಪೇಪರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡಿದ್ರು? ಯಾವ ಸ್ಥಳದಲ್ಲಿ? ಮದ್ರಾಸ್ನಲ್ಲಿ. 100%. ಈಗ ಯಾವ್ದಾದ್ರು ವಿಲೇಜ್ ಅಕೌಂಟೆಂಟ್ PDOನೋ ಈ KS ಅಲ್ಲೂ ಕೇಳ್ತಾನೆ, ಯಾರಿಂದ ಭೂಮಿಯನ್ನ ಪಡೆದು ಅಂತ ಕೇಳ್ತಾನೆ. ಚಂದ್ರಗಿರಿ ರಾಜನಿಂದ ಭೂಮಿಯನ್ನ ಪಡೆದು ಸೆಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ? ವೆರಿ ವೆರಿ ಇಂಪಾರ್ಟೆಂಟ್. ಆರ್ಥಿಕತೆಯ ಉದ್ದೇಶಕ್ಕಾಗಿ. ಯಾವ ಉದ್ದೇಶಕ್ಕಾಗಿ? ಆರ್ಥಿಕತೆಯ ಉದ್ದೇಶಕ್ಕಾಗಿ. ಸೊ ಇದನ್ನು ಪ್ರಶ್ನೆ ಕೇಳೋಣ. ಇದು ತುಂಬಾ ಹಳೆ ಪ್ರಶ್ನೆನೆ. ಸೆಂಟ್ ಜಾರ್ಜ್ ಕೋಟೆಯನ್ನ ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲಾಯಿತು? ಯಾವ ಉದ್ದೇಶಕ್ಕಾಗಿ? ಸೊ ಆರ್ಥಿಕತೆಯ, ಎಕನಾಮಿಕಲಿ, ಓಕೆನಾ, ಆರ್ಥಿಕತೆಯ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲಾಯಿತು. ಮತ್ತೆ ಸೊ ಏನಪ್ಪಾ ಅಂತಂದ್ರೆ ಸೊ ಕಲ್ಕತ್ತಾದಲ್ಲಿ ಓಕೆನಾ. ಸೊ ಯಾವ ನದಿಯ ದಡದ ಮೇಲೆ? ಹೂಗ್ಲಿ ನದಿಯ ದಡದ ಮೇಲೆ ಯಾವ ಕೋಟೆಯನ್ನ? ಸೊ ಪೋರ್ಟ್ ವಿಲಿಯಂ ಕೋಟೆ. ಇದನ್ನ ಕನ್ನಡದಲ್ಲಿ ಸಂತ ಡೇವಿಡ್ ಕೋಟೆ ಅಂತಾನು ಕರೀತಾರೆ. ಪೋರ್ಟ್ ವಿಲಿಯಂ ಕೋಟೆಯನ್ನ ಸೊ ನಿರ್ಮಾಣ ಮಾಡ್ತಾರೆ. ಇದನ್ನ ಕನ್ನಡದಲ್ಲಿ ಸಂತ ಡೇವಿಡ್ ಕೋಟೆ ಅಂತ ಕೇಳ್ತಾರೆ. ಯಾವ ಉದ್ದೇಶಕ್ಕಾಗಿ? ಸೊ ರಾಜಕೀಯ ಉದ್ದೇಶ ಅಥವಾ ಆಡಳಿತ ಉದ್ದೇಶಕ್ಕಾಗಿ ಸೊ ಯಾವ ಕೋಟೆಯನ್ನ? ಪೋರ್ಟ್ ವಿಲಿಯಂ ಕೋಟೆಯನ್ನ. ತುಂಬಾ ಬಾರಿ ಕ್ವಶನ್ ಕೇಳಿದಾನೆ. ಸಂತ ಡೇವಿಡ್ ಕೋಟೆ ಯಾವ ನದಿಯ ದಡದ ಮೇಲಿದೆ? ಹೂಗ್ಲಿ ನದಿಯ ದಡದ ಮೇಲಿದೆ. ಎಲ್ಲಿ ನಿರ್ಮಾಣ? ಕಲ್ಕತ್ತಾದಲ್ಲಿ. ಯಾವ ಉದ್ದೇಶಕ್ಕಾಗಿ? ರಾಜಕೀಯ ಅಥವಾ ಆಡಳಿತದ ಉದ್ದೇಶಕ್ಕಾಗಿ. ಹೀಗೆ ಈಸ್ಟ್ ಇಂಡಿಯಾ ಕಂಪನಿಯು ರಾಜಕೀಯ ಮತ್ತು ಆಡಳಿತ ಉದ್ದೇಶಕ್ಕಾಗಿ ಕೋಟೆಗಳನ್ನ ನಿರ್ಮಾಣ ಮಾಡುತ್ತಾ ಅತಿ ಹೆಚ್ಚು ಬಲಿಷ್ಠರಾಗಿ ಬೆಳೀತಾ ಬರ್ತಾರೆ. ಸೊ ಇಲ್ಲಿ ನಮ್ಗೆ ಪ್ರಶ್ನೆ ಆಗೋದು, ನಮ್ಮ ಸಂವಿಧಾನದಲ್ಲಿ ಪ್ರಶ್ನೆ ಆಗೋದು ಏನಪ್ಪಾ ಅಂತಂದ್ರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವ
ಪಾತ್ರ ವಹಿಸುವ ಎರಡು ಕದನಗಳು ಡ್ಯಾಶ್, ಎರಡು ಕದನಗಳು ಡ್ಯಾಶ್. ತುಂಬಾ ಎಕ್ಸಾಮ್ ಅಲ್ಲಿ KS ಅಂತೂ ತುಂಬಾ ಬಾರಿ ರಿಪೀಟ್ ಕ್ವಶನ್. ಇದೊಂದು ಅನಾಲಿಸಿಸ್ ಕ್ವಶನ್. 2020 KS ಎಕ್ಸಾಮ್ ಅಲ್ಲೂ ಕ್ವಶನ್ ಕೇಳವ್ರೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಎರಡು ಕದನಗಳು ಯಾವುದು ಅಂತ ಕೇಳವ್ರೆ. ಒಂದು ಪ್ಲಾಸಿ ಕದನ, ಎರಡು ಬಕ್ಸಾರ್ ಕದನ. ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸಾರ್ ಕದನ. ಓಕೆನಾ? ಸೊ ಹಾಗಾದ್ರೆ ಪ್ಲಾಸಿ ಕದನ ಯಾವಾಗ? ಸೊ ಪ್ಲಾಸಿ ಕದನ 1757 ಜೂನ್ 23ನೇ ತಾರೀಕು ಪ್ಲಾಸಿ ಕದನ. ಸೊ 1764 ಅಕ್ಟೋಬರ್ 22ನೇ ತಾರೀಕು ಬಕ್ಸಾರ್ ಕದನ. ಸೊ ನಿಮ್ಗೆ ಹಾಗಾದ್ರೆ ಎಂತಹ ಲಕ್ಷಣಗಳು ಉಗಮ ಆಯ್ತು ಈ ಎರಡು ಕದನಗಳ ಮೂಲಕ? ಪ್ಲಾಸಿ ಕದನದ ಮೂಲಕ, ಬಕ್ಸಾರ್ ಕದನದ ಮೂಲಕ ಎಂತಹ ಪ್ರಮುಖ ಲಕ್ಷಣಗಳು ಉಗಮ ಆಯ್ತು ಅನ್ನೋದನ್ನ ಸ್ವಲ್ಪ ನಾನು ಹಿನ್ನೆಲೆ ಹೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾರೆ. ಓಕೆನಾ? ಸೊ ಹಾಗಾದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಫಸ್ಟ್ ನೋಡೋಣ. ಹಾಗಾದ್ರೆ ಪ್ಲಾಸಿ ಕದನ ನೋಡೋಣ. ಪ್ಲಾಸಿ ಕದನದಲ್ಲಿ ಯಾವ ಲಕ್ಷಣ ಉಗಮ ಆಯ್ತು ಅನ್ನೋದನ್ನು ನಾವು ಸಹ ನೋಡ್ತಾ ಬರೋಣ. ಓಕೆನಾ? ಹಾಗಾದ್ರೆ ಸ್ವಲ್ಪ ಪ್ಲಾಸಿ ಕದನದ ಬಗ್ಗೆ ನಿಮ್ಗೆ ಇತಿಹಾಸವನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ಲಾಸಿ ಕದನ ಸೊ ಯಾವಾಗ? 1757 ಜೂನ್ 23ನೇ ತಾರೀಕು. ಯಾರ್ಯಾರ ಮಧ್ಯೆ? ಸೊ ಬಂಗಾಳದ ನವಾಬ ಯಾರು? ಸಿರಾಜ್ ಉದ್ ದೌಲಾ ವರ್ಸಸ್ ಸೊ ಯಾರು? ನಮ್ಮ ರಾಬರ್ಟ್ ಕ್ಲೈವ್. ಓಕೆನಾ? ರಾಬರ್ಟ್ ಕ್ಲೈವ್ ಇವರ ಮಧ್ಯೆ ನಡೆದಂತಹ ಕದನವೇ ಸೊ ಯಾವುದು? ಪ್ಲಾಸಿ ಕದನ. ಪಶ್ಚಿಮ ಬಂಗಾಳದ ಪ್ಲಾಸಿ ಎಂಬ ಪ್ಲೇಸ್ ಅಲ್ಲಿ ನಡೆದಂತಹ ಈ ಕದನ ಸೊ ಪ್ಲಾಸಿ ಕದನ ಅಂತ ಕರಿತೀವಿ. ಯಾರ್ಯಾರ ಮಧ್ಯೆ? ಬಂಗಾಳದ ನವಾಬ ಸಿರಾಜ್ ಉದ್ ದೌಲಾ ವರ್ಸಸ್ ಸೊ ಬ್ರಿಟಿಷರ ರಾಬರ್ಟ್ ಕ್ಲೈವ್ ನ ನಡುವೆ ನಡೆದಂತಹ ಕದನವೇ ಪ್ಲಾಸಿ ಕದನ. ಹಾಗಾದ್ರೆ ಪ್ಲಾಸಿ ಕದನ ನಡೆಯಕ್ಕೆ ಏನ್ ಕಾರಣಗಳು? ಹಾಗಾದ್ರೆ ಕಾರಣಗಳು ಏನು? ಪ್ಲಾಸಿ ಕದನ ನಡೆಯೋದಕ್ಕೆ ಪ್ರಮುಖ ಕಾರಣಗಳು ಏನು? ಕಾರಣಗಳು ಏನಪ್ಪಾ ಅಂತಾರೆ? ನಾವು ಒಂದು ರಾಜಕೀಯ ಕಾರಣ ಅಂತ ನೋಡ್ತೀವಿ. ಸೊ ಇನ್ನೊಂದು ಆರ್ಥಿಕ ಕಾರಣ ಅಂತ ನೋಡ್ತೀವಿ. ಇನ್ನೊಂದು ತತ್ಕ್ಷಣದ ಕಾರಣ ಅಂತ ನೋಡ್ತೀವಿ. ಕರೆಕ್ಟಾ? ಸೊ ನಾವು ಓದ್ಕೊಂಡ್ ಬಂದಿದೀವಿ ಅಲ್ವಾ? 7th ಸ್ಟ್ಯಾಂಡರ್ಡ್ ಬುಕ್ ಅಲ್ಲೂ ಇದೆ. ಸೊ ಏನಪ್ಪಾ ಅಂತಂದ್ರೆ ಪ್ಲಾಸಿ ಕದನ ನಡೆಯೋದಕ್ಕೆ ಕಾರಣಗಳು ಒಂದು ರಾಜಕೀಯ ಕಾರಣ, ಇನ್ನೊಂದು ಆರ್ಥಿಕ ಕಾರಣ, ಇನ್ನೊಂದು ತತ್ಕ್ಷಣದ ಕಾರಣ ಅಂತ ನೋಡ್ತೀವಿ. ಹಾಗಾದ್ರೆ ಫಸ್ಟ್ ನಾವು ಸ್ವಲ್ಪ ರಾಜಕೀಯ ಕಾರಣ ಹೇಳ್ತಾ ಬರ್ತೀನಿ ನಿಮ್ಗೆ. ಓಕೆನಾ? ಸೊ ರಾಜಕೀಯ ಕಾರಣಗಳು ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಬಂಗಾಳದ ನವಾಬ್ ಆಗಿದ್ನಲ್ಲ ಸಿರಾಜ್ ಉದ್ ದೌಲನನ್ನ ಏನಾದ್ರೂ ಮಾಡಿ ಬಂಗಾಳದ ನವಾಬನ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನೋದನ್ನ ಸೊ ಒಳಗಡೆ ರಾಜಕೀಯ ಪಿತೂರಿ ನಡೆಸ್ತಾ ಇರ್ತಾರೆ. ಯಾರು ಪಿತೂರಿ ನಡೆಸ್ತಾ ಇದ್ದವರು ಅಂತ ಕೇಳಿದಾಗ ಸೊ ಒಬ್ರು ಶೌಕತ್ ಆಲಿ ಜಂಗ್ ಮತ್ತೆ ಕಾಸಿ ಟಿ ಬೇಗಂ ಮತ್ತೆ ಮೂರು ನಮ್ಮ ಸಿರಾಜ್ ಉದ್ ದೌಲನ ದಂಡನಾಯಕ ಯಾರು? ಸಿರಾಜ್ ಉದ್ ದೌಲನ ದಂಡನಾಯಕ ಯಾರು? ಮೀರ್ ಜಾಫರ್. ಓಕೆನಾ? ಸೊ ಇವ್ರು ಮೂರೂ ಜನ ಏನಪ್ಪಾ ಅಂತಂದ್ರೆ ರಾಜಕೀಯ ಪಿತೂರಿಯನ್ನ ನಡೆಸ್ತಾ ಬರ್ತಾರೆ. ಏನಾದ್ರೂ ಮಾಡಿ ಸಿರಾಜ್ ಉದ್ ದೌಲನನ್ನ ಆ ನವಾಬನ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ನಾವು ನವಾಬನ ಆಗ್ಬೇಕು ಅನ್ನೋದ್ರಲ್ಲಿ ಈ ಮೂರೂ ಜನ ರಾಜಕೀಯ ಪಿತೂರಿ ನಡೆಸ್ತಾ ಇರ್ತಾರೆ. ಸೊ ಇವರಿಬ್ರು ಏನಪ್ಪಾ ಅಂತಂದ್ರೆ ಅಲಿವರ್ದಿ ಖಾನ್ ಅಂತಂದ್ರೆ ನಮ್ಮ ಸಿರಾಜ್ ಉದ್ ದೌಲಾ ಇದನ್ನಲ್ಲ, ಇವರ ತಾತ ಅಲಿವರ್ದಿ ಖಾನ್ ಎರಡನೇ ಮಗ ಇವನು ಮತ್ತೆ ಮಗಳು ಇವಳು. ಓಕೆನಾ? ಸೊ ದಂಡನಾಯಕ ಮೀರ್ ಜಾಫರ್. ಇವ್ರು ಮೂರೂ ಜನ ತುಂಬಾ ಕ್ವಶನ್ ಕೇಳಿದ್ದಾರೆ. ಓಕೆನಾ? ತುಂಬಾ ಬಾರಿ ಕ್ವಶನ್ ಕೇಳಿದರೆ ತುಂಬಾ ಬಾರಿ ಈ ಮೂರೂ ಜನ ಹೆಸರನ್ನ ಕೇಳ್ತಾ ಬಂದಿದ್ದಾರೆ. ಓಕೆನಾ? ಇವು ರಾಜಕೀಯ ಕಾರಣ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಆರ್ಥಿಕ ಕಾರಣ. ಏನು ಆರ್ಥಿಕ ಕಾರಣ? ಸೊ ಏನಪ್ಪಾ ಅಂತಂದ್ರೆ ಸೊ ರಾಬರ್ಟ್ ಕ್ಲೈವ್ ದಸ್ತಕಗಳನ್ನ ಮುರಿದಿದ್ದು
ಮುರಿದಿದ್ದು, ಬ್ರೇಕ್ ಮಾಡಿದ್ದು, ಮುರಿದಿದ್ದು. ಓಕೆನಾ? ಹಂಗಂದ್ರೆ ಏನು? ದಸ್ತಕ್ಗಳೇನಂತಂದ್ರೆ ಇಲ್ಲಿ ನೋಡ್ರಿ, ದಸ್ತಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಅಲಿವರ್ದಿ ಕೊಂಡ್ಕೊಬೇಕು, ಭಾರತದಲ್ಲಿ ವ್ಯಾಪಾರವನ್ನ ಬ್ರಿಟಿಷರು ಮಾಡ್ಬೇಕು. ಓಕೆ, ಆವಾಗ ಏನಾಗುತ್ತೆ, ಬಂಗಾಳದ ಆರ್ಥಿಕತೆ ಒಂದು ಬೊಕ್ಕಸ ಏನಪ್ಪಾ ಆಗುತ್ತೆ, ತುಂಬ್ತಾ ಹೋಗುತ್ತೆ. ಇಂಥದ್ದನ್ನ ರಾಬರ್ಟ್ ಕ್ಲೈವ್ ಏನ್ ಮಾಡ್ದ, ಈ ದಸ್ತಕಗಳನ್ನ ಮುರಿದ್ಬಿಟ್ಟ ಈ ನಿಯಮವನ್ನ. ಅವಾಗ ಇವ್ರಿಗೆ ಸಿರಾಜುದ್ದೌಲಿಗೆ ಹೇಗೆ ಅನ್ಸುತ್ತೆ, ಅಯ್ಯೋ ಒಳ್ಳೆ ಆರ್ಥಿಕವಾಗಿ ನಾವು ಬಲಿಷ್ಠರಾಗ್ತಿದ್ದೋ, ನಮ್ಮ ಬೊಕ್ಕಸ ತುಂಬಾ ಚೆನ್ನಾಗಿ ಬೆಳ್ತಿತ್ತು, ಸೊ ಇವನೇನ್ ಮಾಡ್ದ, ರಾಬರ್ಟ್ ಕ್ಲೈವ್ ಇಂತಹ ನಿಯಮವನ್ನು ಬ್ರೇಕ್ ಮಾಡ್ಬಿಟ್ನಲ್ಲ ಅನ್ನೋದನ್ನ. ಸೊ ಇದು ಒಂದು ಆರ್ಥಿಕ ಕಾರಣ ಆಯ್ತು. ಓಕೆನಾ? ಸೊ ಕ್ವಶನ್ ಕೇಳೋದು, ಫಸ್ಟ್ ಟೈಮ್ ಬ್ರಿಟಿಷರಿಗೆ ವ್ಯಾಪಾರದ ಅನುಮತಿಯನ್ನು ನೀಡಿದಂತಹ ಭಾರತೀಯ ಅರಸ ಯಾರು? ಫಾರೂಕ್ ಸಿಯಾರ್. ಓಕೆನಾ? ಹೇಗೆ ಅಂತಂದ್ರೆ ದಸ್ತಕಗಳನ್ನ ನೀಡುವುದರ ಮೂಲಕ. ಇಂತಹ ದಸ್ತಕಗಳನ್ನ ರಾಬರ್ಟ್ ಕ್ಲೈವ್ ಮುರಿದಿದ್ದೆ ಆರ್ಥಿಕ ಕಾರಣ. ಓಕೆನಾ? ಸೊ ನೆಕ್ಸ್ಟ್ ಯಾವ ಕಾರಣ ಅಂತ ಹೇಳ್ದೆ ನಿಮ್ಗೆ? ತತ್ಕ್ಷಣದ ಕಾರಣ ಅಂತ ಕೇಳಿದೆ. ತತ್ಕ್ಷಣದ ಕಾರಣ ಏನ್? ತತ್ಕ್ಷಣದ ಕಾರಣ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ನಮ್ಮ ಸಿರಾಜ್ ಉದ್ ದೌಲಾ ಇದನಲ್ಲ, ಸಿರಾಜ್ ಉದ್ ದೌಲಾ. ಓಕೆನಾ? ಸಿರಾಜ್ ಉದ್ ದೌಲಾ ಇದನಲ್ಲ, ಈತ ಏನ್ ಮಾಡ್ದ ಅಂತಂದ್ರೆ ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆ. ಓಕೆನಾ? ಸೊ ಯಾವುದು? ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆ. ಪೋರ್ಟ್ ವಿಲಿಯಂ ಕೋಟೆ. ಓಕೆನಾ? ಸೊ ನಮ್ಮ ಸಿರಾಜ್ ಉದ್ ದೌಲಾ ಏನಪ್ಪಾ ಅಂತಂದ್ರೆ ಈ ಪೋರ್ಟ್ ವಿಲಿಯಂ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾರೆ. ಯಾರು? ಸಿರಾಜ್ ಉದ್ ದೌಲಾ. ಸೊ ಈ ಮುತ್ತಿಗೆ ಹಾಕಿ ಈ ಪೋರ್ಟ್ ವಿಲಿಯಂ ಕೋಟೆಯಲ್ಲಿದ್ದಂತಹ ಸೊ ಏನಪ್ಪಾ ಅಂತಂದ್ರೆ ಸೊ 146 ಸೈನಿಕರನ್ನ, ಓಕೆನಾ, ಹಾಲ್ವೆಲ್ ಅಂತ ಮುಂದಾಳತ್ವ ವಹಿಸಿದ್ದ. ಹಾಲ್ವೆಲ್. ಓಕೆನಾ? ಹಾಲ್ವೆಲ್ ಮುಂದಾಳತ್ವದಲ್ಲಿದ್ದಂತಹ 146 ಸೈನಿಕರನ್ನ ಬಂಧಿಸಿ, ಯಾರು? ನಮ್ಮ ಸಿರಾಜ್ ಉದ್ ದೌಲಾ 146 ಸೈನಿಕರನ್ನ ಬಂಧಿಸಿ, ಓಕೆನಾ, ಒಂದು 15x18 ಒಂದು ಚಿಕ್ಕ ಕೋಣೆಗೆ ಏನ್ ಮಾಡ್ತಾನೆ, ಕೂಡಿ ಹಾಕ್ತಾನೆ. 15x18 ಅಡಿಯ ಒಂದು ಚಿಕ್ಕ ಕೋಣೆಯಲ್ಲಿ 146 ಸೈನಿಕರನ್ನ ಕೂಡಿ ಹಾಕ್ತಾನೆ. ಇಡೀ ದಿವಸ ಕೂಡಿ ಹಾಕ್ತಾರೆ. ಇಡೀ ದಿವಸ ಕೂಡಿ ಹಾಕಿದಾಗ ಸೊ ರಾತ್ರಿಯ ಒಂದು ದುರಂತವನ್ನ ಹೇಳಲು ಬದುಕಿದ್ದಂತಹ ಇಂಗ್ಲಿಷ್ ಸೈನಿಕರ ಸಂಖ್ಯೆ ಕೇವಲ 23 ಜನ ಮಾತ್ರ ಬದುಕುಳಿತಾರೆ. ಅಲ್ಲಿಗೆ 123 ಜನ ನಿಧನವಂತಾರೆ. ರಾತ್ರಿ ಉಸಿರುಗಟ್ಟಿ ಸಾಯ್ತಾರೆ. ಈ ದುರಂತವನ್ನೇ ನಾವೇಂತ ಕರಿತೀವಿ? ಸೊ ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕರಿತೀವಿ. ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕರಿತೀವಿ. ಯಾವಾಗ? 1756 ಜೂನ್ 20ನೇ ತಾರೀಕು. ಸೊ ಏನಪ್ಪಾ ಅಂದ್ರೆ ಈ ಕಪ್ಪು ಕೋಣೆ ದುರಂತ ನಡೀತದೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ನಮ್ಮ ಸಿರಾಜ್ ಉದ್ ದೌಲಾ ಏನ್ ಮಾಡ್ದ, ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯನ್ನ ಮುತ್ತಿಗೆ ಹಾಕಿ ಹಾಲ್ವೆಲ್ ಮುಂದಾಳತ್ವದಲ್ಲಿದ್ದಂತಹ 146 ಸೈನಿಕರನ್ನ 15x18 ಒಂದು ಚಿಕ್ಕ ಕೋಣೆಯಲ್ಲಿ 146 ಸೈನಿಕರನ್ನ ಇಡೀ ದಿವಸ ಕೂಡಿ ಹಾಕ್ತಾರೆ. ಆದ್ರೆ ಸೊ ಇದರಲ್ಲಿ ಈ ದುರಂತದಲ್ಲಿ ಬದುಕುಳಿದ ಕೇವಲ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 23. ಈ ದುರಂತವನ್ನು ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. 1756 ಜೂನ್ 20. ನಾನು ಹೇಳಿದಂತಹ ಪ್ರತಿ ಒಂದು ವಿಷಯದ ಮೇಲೂ ಪ್ರಶ್ನೆ ಆಗುವಂತಹ ಸಂಭವ ಇದೆ. ಕರೆಕ್ಟಾ? ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ರಾಬರ್ಟ್ ಕ್ಲೈವ್ಗೆ ಅಲ್ವಾ? ರಾಬರ್ಟ್ ಕ್ಲೈವ್ ಅಯ್ಯೋ ಏನ್ ಹಿಂಗ್ ಮಾಡ್ದಲ್ಲ, ಏನ್ ಹಿಂಗೇ ಬಿಟ್ರೆ ಸೊ ಏನ್ ಮಾಡ್ತಾನೆ ನಮ್ಮ ಸಿರಾಜ್ ಉದ್ ದೌಲಾ, ನಾನು ಇಲ್ಲಿಂದಾನೆ ಹಿಂಗೆ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಏನ್ ಮಾಡ್ತಾನೆ, ಕಾಯ್ತಾನೆ. ಸೊ ಏನಾಗುತ್ತೆ, ಸೊ ರಾಬರ್ಟ್ ಕ್ಲೈವ್ಗೆ ಈ ತರ ಅನಿಸ್ದಾಗ ಆಯ್ತು ಅಂತಂದಾಗ ಇನ್ನೊಂದು ಘಟನೆ ನಡೀತದೆ. ಏನಪ್ಪಾ ಅಂತಂದ್ರೆ ಅಲಿನಗರ ಶಾಂತಿ ಒಪ್ಪಂದ. ಅಲಿನಗರ ಶಾಂತಿ ಒಪ್ಪಂದ ಒಂದು ನಡೀತದೆ. ಅಲಿನಗರ ಶಾಂತಿ ಒಪ್ಪಂದ. ಈ ಅಲಿನಗರ ಶಾಂತಿ ಒಪ್ಪಂದ ಏನಪ್ಪಾ ಅಂತಂದ್ರೆ ನಮ್ಮ ಕಲ್ಕತ್ತಾದ ಚಂದ್ರನಾಗೂರ್ ಅಂತ ಒಂದು ಪ್ಲೇಸ್ ಐತೆ. ಚಂದ್ರನಾಗೂರ್ ಅಂತ. ಓಕೆನಾ? ಇದು ಸೊ ಏನಪ್ಪಾ ಅಂತಂದ್ರೆ ಪೋರ್ಚುಗೀಸರ ವ್ಯಾಪಾರ ಕೇಂದ್ರ. ಇದು ವ್ಯಾಪಾರ ಕೇಂದ್ರ. ಈ ವ್ಯಾಪಾರದ ಕೇಂದ್ರ ಮೇಲೆ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ರಾಬರ್ಟ್
ಕ್ಲೈವ್ ಏನಾಗ್ತಾನೆ, ಮುತ್ತಿಗೆಯನ್ನ ಹಾಕ್ತಾನೆ ಕಲ್ಕತ್ತಾದ ಚಂದ್ರನಾಗೂರ್ ಮೇಲೆ. ಓಕೆನಾ, ಕಲ್ಕತ್ತಾದ ಪೋರ್ಚುಗೀಸ್ ವ್ಯಾಪಾರ ಕೇಂದ್ರ ಚಂದ್ರನಾಗೂರ್ ಮೇಲೆ ಯಾರು ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಮುತ್ತಿಗೆ ಹಾಕ್ತಾನೆ. ಆವಾಗ ಈ ಪೋರ್ಚುಗೀಸ್ ಸಪೋರ್ಟ್ಗೆ ಯಾರು ಬರ್ತಾರೆ, ನಮ್ಮ ಸಿರಾಜ್ ಉದ್ ದೌಲಾ ಬರ್ತಾನೆ. ಸಿರಾಜ್ ಉದ್ ದೌಲಾ ನೆರವಿಗೆ ಬರ್ತಾನೆ. ಆವಾಗ ಇವರಿಬ್ಬರ ಮಧ್ಯೆ ಆದಂತಹ ಒಂದು ಒಪ್ಪಂದವೇ ಅಲಿನಗರ ಶಾಂತಿ ಒಪ್ಪಂದ. ಯಾವಾಗ ಅಲಿನಗರ ಶಾಂತಿ ಒಪ್ಪಂದ? 1757 ಫೆಬ್ರವರಿ. ಓಕೆನಾ, ಫೆಬ್ರವರಿ 9ನೇ ತಾರೀಕು ಅಲಿನಗರ ಶಾಂತಿ ಒಪ್ಪಂದ. ಯಾರ್ಯಾರ ಮಧ್ಯೆ? ರಾಬರ್ಟ್ ಕ್ಲೈವ್ ವರ್ಸಸ್ ಸಿರಾಜ್ ಉದ್ ದೌಲಾ ಮಧ್ಯೆ ಈ ಒಪ್ಪಂದ ನಡೆದು ಈ ಚಂದ್ರನಾಗೂರ್ ಪ್ಲೇಸ್ ಅನ್ನ ಯಾರಿಗೆ? ಪೋರ್ಚುಗೀಸರಿಗೆ ಬಿಟ್ಕೊಡ್ತಾನೆ. ಇದು ಒಂದು ರಾಬರ್ಟ್ ಕ್ಲೈವ್ಗೆ ನುಂಗಲಾರದ ತುತ್ತಾಯ್ತು. ಅಲ್ಲಿ ನೋಡಿದ್ರೆ ನಮ್ 146 ಸೈನಿಕರನ್ನ ಬಂಧಿಸಿ ಕಪ್ಪು ಕೊಡ ದುರಂತ ಕಾರಣ ಆದ. ಇಲ್ಲಿ ನೋಡಿದ್ರೆ ಎಲ್ಲಾದ್ರೂ ಅಡ್ಡ ಹಾಕ್ತಿದ್ದಾನಲ್ಲ, ಏನ್ ಮಾಡ್ಬೇಕು? ಏನಾದ್ರೂ ಮಾಡಿ ಇವನನ್ನ ಸೋಲ್ಸ್ಬೇಕಲ್ಲ, ಒಂದು ಕದನಕ್ಕೆ ಬರೇಳ್ಬಿಟ್ಟು, ಮತ್ತೆ ಇವನ್ನ ನವಾಬನ ಸ್ಥಾನದಿಂದ ಕೆಳಗಿಳಿಸ್ಬೇಕಲ್ಲ ಅಂತ ನೋಡಿದಾಗ ರಾಜಕೀಯ ಕಾರಣಗಳತ್ತ ಮುಖ ಮಾಡ್ತಾನೆ. ಅಲ್ಲಿ ಶೌಕತ್ ಅಲಿ ಜಂಗು ಇವ್ರ ರಿಲೇಟಿವ್, ಕಾಸಿಟಿ ಬೇಗಂ ಇವ್ರ ರಿಲೇಟಿವ್, ಇವನಿದಾನಲ್ಲ ಮೀರ್ ಜಾಫರ್ ದಂಡನಾಯಕ. ಏನಾದ್ರೂ ಮಾಡಿ ನಾವು ಮೀರ್ ಜಾಫರ್ ಜೊತೆಗೆ ಒಳಸಂಚು ಮಾಡ್ಕೊಂತಾನೆ. ಯಾರು? ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ನ ಜೊತೆಗೆ ಒಳಸಂಚು ಮಾಡ್ಕೊಂಡು ಏನಂತ ಒಪ್ಪಂದ ಮಾಡ್ಕೊಂತಾರೆ, ಏನಾದ್ರೂ ಮಾಡಿ ನಾನು ಪ್ಲಾಸಿ ಎಂಬಲ್ಲಿ, ಓಕೆನಾ, ಪ್ಲಾಸಿ ಎಂಬಲ್ಲಿ 1757 ಜೂನ್ 23ನೇ ತಾರೀಕು ಕದನಕ್ಕೆ ಬರೆಯುತ್ತೀನಿ. ನೀನು ಏನಪ್ಪಾ ಅಂತಂದ್ರೆ, ನೀನು ಯುದ್ಧಕ್ಕೆ ಬಾ, ಆದ್ರೆ ನಿನ್ನ ಸೈನ್ಯವನ್ನ ವಾಪಸ್ ಕರ್ಕೊಂಡು ಹೋಗು ಅಂತ ಮೀರ್ ಜಾಫರ್ನ ಜೊತೆಗೆ ಒಂದು ಒಳಸಂಚು ಮಾಡ್ಕೊಂತಾನೆ. ಆವಾಗ ಒಂದ್ ಕಡೆ ನಮ್ಮ ಸಿರಾಜ್ ಉದ್ ದೌಲನ ಸೈನ್ಯ, ಇನ್ನೊಂದು ಕಡೆ ಯಾವುದು ರಾಬರ್ಟ್ ಕ್ಲೈವ್ನ ಸೈನ್ಯ. ರಾಬರ್ಟ್ ಕ್ಲೈವ್ನ ಸೈನ್ಯ ನೋಡ್ರಿ, ನಮ್ಮ ಸಿರಾಜ್ ಉದ್ ದೌಲ್ನ ಸೈನ್ಯ ರಾಬರ್ಟ್ ಕ್ಲೈವ್ ಸೈನ್ಯಗಂತ 10 ಪಟ್ಟು ಜಾಸ್ತಿ ಇದೆ. ಓಕೆನಾ, ಆದ್ರೆ ಬೆನ್ನಕ್ ಚೂರಿ ಹಾಕಿದ್ರೆ ಈ ಮೀರ್ ಜಾಫರ್ ಇದನ್ನಲ್ಲ, ಈ ಮೀರ್ ಜಾಫರ್ ಮತ್ತೆ ಒಳಸಂಚು ಮಾಡ್ಕೊಂಡವನಲ್ಲ, ಏನಂತ ಒಳಸಂಚು ಮಾಡ್ಕೊಂಡವನೆ, ಏನಾದ್ರೂ ನಾನು ಈ ಕದನದಲ್ಲಿ ನೀನು ಮೀರ್ ಜಾಫರ್ ಸೈನ್ಯವನ್ನು ವಾಪಸ್ ಕರ್ಕೊಂಡು ಹೊರಟೋದ್ರೆ ನಾನು ನಿನ್ನನ್ನು ನವಾಬನಾಗಿ ಮಾಡ್ತೀನಿ, ಬಂಗಾಳದ ನವಾಬನನ್ನಾಗಿ ಮಾಡ್ತೀನಿ ಅಂತ ಒಳಸಂಚು ಮಾಡ್ಕೊಂಡವನೆ. ಹಾಗಾಗಿ ಏನ್ ಮಾಡ್ತಾನೆ, ಈ ಪ್ಲಾಸಿ ಕದನದಲ್ಲಿ ಮೀರ್ ಜಾಫರ್ ತನ್ನ ಸೈನ್ಯವನ್ನ ಕರ್ಕೊಂಡು ಹೊರಟೋಗ್ತಾನೆ, ಇಲ್ಲಿಂದ ಹೋಗ್ತಾನೆ. ಆವಾಗ ಸಿರಾಜ್ ಉದ್ ದೌಲನಿಗೆ ಏನಾಗುತ್ತೆ, ಸೋಲಾಗುತ್ತೆ. ಸಿರಾಜ್ ಉದ್ ದೌಲನಿಗೆ ಸೋಲಾಗುತ್ತೆ. ಬ್ರಿಟಿಷರಿಗೆ ಏನಾಗುತ್ತೆ, ಗೆಲುವಾಗುತ್ತೆ. ಬ್ರಿಟಿಷರಿಗೆ ಗೆಲುವಾಗುತ್ತೆ. ಆವಾಗ ಏನಪ್ಪಾ ಅಂತಂದ್ರೆ ಅಂದಿನ ಮಾತುಕತೆಯಂತೆ ಮೀರ್ ಜಾಫರ್ನನ್ನ, ಓಕೆನಾ, ಮೀರ್ ಜಾಫರ್ನನ್ನ ಏನ್ ಮಾಡ್ತಾರೆ, ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಇದರ ಪ್ರತಿಫಲವಾಗಿ ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ಗೆ ಏನಪ್ಪಾ ಅಂತಂದ್ರೆ 1,70,00,000 ಹಣವನ್ನ ಯುದ್ಧದ ಖರ್ಚಾಗಿ ತುಂಬಿಕೊಡ್ತಾನೆ. ಮತ್ತೆ ಪಶ್ಚಿಮ ಬಂಗಾಳದ 24 ಪರಗಣಗಳ ಜಿಲ್ಲೆ, 24 ಪರಗಣಗಳ ಜಿಲ್ಲೆ, ಇದು ಜಿಲ್ಲೆಯ ನೇಮ್. ಇದರ ಒಂದ್ ಹೆಸರು, ಒಂದ್ ಜಿಲ್ಲೆಯ ನೇಮ್ 24 ಪರಗಣ ಜಿಲ್ಲೆ ಅಂತ. ಓಕೆನಾ, ಇಷ್ಟುನ ಬಳುವಳಿಯಾಗಿ ಕೊಡ್ತಾನೆ. ಯಾರಿಗೆ? ಮೀರ್ ಜಾಫರ್. ಯಾರು ಕೊಡ್ತಾನೆ? ರಾಬರ್ಟ್ ಕ್ಲೈವ್ಗೆ ಕೊಡ್ತಾನೆ. ರಾಬರ್ಟ್ ಕ್ಲೈವ್ಗೆ ಕೊಡ್ತಾನೆ. ಇಷ್ಟೊಂದು ದೊಡ್ಡ ಮೊತ್ತವನ್ನ ಮತ್ತೆ ಇಷ್ಟೊಂದು ದೊಡ್ಡ ಪ್ಲಾಸಿ ಎಂಬ ವಿಜಯವನ್ನ ಏನ್ ಮಾಡ್ತಾನೆ, ಈತ ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಮಾಡ್ತಾನೆ, ನೀಡ್ತಾನೆ. ಅವಾಗ ಈಸ್ಟ್ ಇಂಡಿಯಾ ಕಂಪನಿಯು ಪ್ಲಾಸಿ ಕದನದ ವಿಜಯದ ಸವಿನೆನಪಿಗಾಗಿ ಬಂಗಾಳದ ಗವರ್ನರ್ ಅಥವಾ ಬಂಗಾಳದ ರಾಜ್ಯಪಾಲ ಎಂಬ ಹುದ್ದೆಯನ್ನ ಸೃಷ್ಟಿಸಿ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಅನ್ನಾಗಿ ಯಾರು ನೇಮಕ ಮಾಡ್ತಾರೆ, ರಾಬರ್ಟ್ ಕ್ಲೈವ್ನನ್ನ ನೇಮಕ ಮಾಡ್ತಾರೆ. ಓಕೆನಾ, ರಾಬರ್ಟ್ ಕ್ಲೈವ್ನನ್ನ ನೇಮಕ ಮಾಡ್ತಾರೆ. ಯಾವಾಗ? 1758ರಲ್ಲಿ. ಬಂಗಾಳದ ಗವರ್ನರ್ ನೋಡಿ ಫ್ರೆಂಡ್ಸ್, ಗವರ್ನರ್ ಎಂಬ ಹುದ್ದೆ ಸಂವಿಧಾನದಲ್ಲಿ ಎಷ್ಟು ವೇಟೇಜ್ ಇರೋ ಮಹತ್ವದವಾದಂತಹ ಹುದ್ದೆ ಅಲ್ವಾ?
ಗವರ್ನರ್ ಎಂಬ ಹುದ್ದೆ, ರಾಜ್ಯಪಾಲ ಎಂಬ ಹುದ್ದೆ ಸಂವಿಧಾನದ ಎಂತಹ ಪ್ರಮುಖ ಲಕ್ಷಣ ಅಲ್ವಾ ನೋಡ್ರಿ. ಸೊ ಎಂತಹ ಪ್ರಮುಖ ಲಕ್ಷಣ ಹೌದಾ ಅಲ್ವಾ? ಗವರ್ನರ್, ರಾಜ್ಯಪಾಲ ಅಂತಂದ್ರೆ ಒಂದು ರಾಜ್ಯದ ಒಬ್ಬ ಮುಖ್ಯಸ್ಥ ಅಲ್ವಾ? ಇಂತಹ ಹುದ್ದೆಯನ್ನ ಸೃಷ್ಟಿಸಕ್ಕೆ ಅವಕಾಶ ಕೊಡ್ತು ಈ ಪ್ಲಾಸಿ ಕದನ ಅಂತಂದಾಗ ಸಂವಿಧಾನ ತಜ್ಞರು. ಹಾಗಾಗಿನೇ ಸೊ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಕದನ ಪ್ಲಾಸಿ ಕದನ ಅಂತಂದ್ರೆ ತಪ್ಪಾಗಲಾರದು ಫ್ರೆಂಡ್ಸ್. ಕರೆಕ್ಟಾ? ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ಗೆ ಡೈರೆಕ್ಟ್ ಆಗಿ ಏನಾದ್ರೂ ಹೇಳಿದ್ರೆ ಏನೂ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ ನೋಡ್ರಿ. ಸೊ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣವಾದಂತಹ ಗವರ್ನರ್, ರಾಜ್ಯಪಾಲ ಎಂಬ ಒಂದು ಲಕ್ಷಣ ಈ ಪ್ಲಾಸಿ ಕದನದಿಂದ ಸೊ ಹುಟ್ಟು ಹಾಕಲಾಯಿತು. ಹಾಗಾಗಿನೇ ಸಂವಿಧಾನದ ತಜ್ಞರು ಇಂತಹ ಅನಾಲಿಸಿಸ್ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಓಕೆನಾ? ಸೊ ಆಯ್ತು ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮುಂದಿನ ತರಗತಿಯನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.